ಇಲ್ಲಿ ವಿದ್ಯುತ್ ಆಗಿ ಸುಮಾರು 40 ಮನೆಗಳಿಗೆ ಈ ಮೀಟರ್ ಬೋರ್ಡ್ನ ಮುಖಾಂತರನೇ ವಿದ್ಯುತ್ ಹೋಗ್ತಾ ಇತ್ತು ಅನ್ನುವಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಇದೇ ನೀರು ಮಂಗಳೂರಿನ ಎಲ್ಲ ಡ್ಯಾಮ್ಗಳಿಗೆ, ಮಂಗಳೂರು ನಗರದವರನ್ನ ಕೈಗಾರಿಕೆಗಳಿಗೆ ಎಲ್ಲದಕ್ಕೂ ಕೂಡ ಇದೇ ನೀರು ಹೋಗುವಂಥದ್ದು. ಈ ರೀತಿಯ ಜೀವನದ ನೇತ್ರಾವತಿ. ಭಾರತ ಸಂಕಲ್ಪ ಯೋಜನೆ ಅಂದರೆ ಈ ದೇಶದ ಪ್ರತಿ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ವಾಸ ಮಾಡುವಂಥ ಜನರಿಗೆ ನೋಡಿ ಸ್ನೇಹಿತರೆ, ಇಲ್ಲಿ 40 ವರ್ಷ ಒಂದು ತಪಸ್ಸು ಇವರಿನ ಜನರದ್ದು. ಜಿಲ್ಲಾಧಿಕಾರಿ ಇಲ್ಲಿಗೆ ಬರಬೇಕು ಅಂತೇಳಿ, ಅದು ಇಬ್ಬರು ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಒಂದು ಇಬ್ರಾಹಿಂ ಅಂತೇಳಿ, ಇನ್ನೊಂದು ಸೆಂತಿಲ್ ಅಂತೇಳಿ. ಚಾರ್ಮಾಡಿ ಎಷ್ಟು ಕಿಲೋಮೀಟರ್? ಒಂದು 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ ಜಾಸ್ತಿ, 30 ಕಿಲೋಮೀಟರ್ ಜಾಸ್ತಿ ಆಗ್ತದೆ. 30 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಮನೆಗೆ ಬಿಟ್ರೆ ಸಂಜೆ 6-6:30. ರೋಡಲ್ಲಿ ಮರ ಎಲ್ಲ ಬಿದ್ರೆ 7 ಗಂಟೆ ರಾತ್ರಿ ಆಗ್ತದೆ. ಮಕ್ಕಳಿಗೆ ಓದ್ಲಿಕ್ಕೆ ಟೈಮ್ ಇಲ್ಲ. ಅಂಡ ಒಂಜಿ 2 ದಿಕ್ಕಿಟ್ಟು ಸಂಘ ಬುಕ್ ಒಂಜಿ ರೋಡದ ಅದಕ್ಕೋಸ್ಕರ ಇಂಕ್ಲು ಒಂಜಿ ಈ ಸರ್ತಿ ಒಂಜಿ ಓಟು ಬಯಸ್ಕಾರ ಬಲ್ಪುನ ಅಂದ್ಕೊಂಡು ಮಲ್ತೈತ. ಹೌದು, ನಾವು ಗೃಹ ಪ್ರವೇಶಕ್ಕೆ ಅಥವಾ ಮದುವೆ ಜಾತ್ರೆ ಸಂದರ್ಭದಲ್ಲಿ ಈ ರೀತಿಯ ಅಲಂಕಾರಗಳನ್ನು ಮಾಡ್ತೇವೆ, ಈ ರೀತಿಯ ತೋರಣಗಳನ್ನು ಕಟ್ತೇವೆ ನಾವು. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಸುಮಾರು ಬೆಳ್ತಂಗಡಿಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರುವಂಥ ಚಾರ್ಮಾಡಿಯ ಘಾಟಿಯಲ್ಲಿದ್ದೇನೆ. ಒಂದು ವಿಶೇಷವಾಗಿರುವಂಥ ಸ್ಟೋರಿಯನ್ನು ಕವರ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಇದು ಮೇಲ್ಗಡೆ ಕಾಣ್ತಿರುವಂಥದ್ದು ಚಾರ್ಮಾಡಿ ಘಾಟಿ. ನೀವು ಈ ರಸ್ತೆಯಲ್ಲೆಲ್ಲರೂ ಓಡಾಡಿರ್ಬೋದು. ವಿಶೇಷವಾಗಿ ಮೊನ್ನೆ 24ನೇ ತಾರೀಕಿಗೆ ನಮ್ಮ ಕರ್ನಾಟಕದ ಮೊದಲ ಹಂತದ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ಘಾಟಿಯ ತಪ್ಪಲಲ್ಲಿರುವಂಥ ಒಂದು ಕುಗ್ರಾಮ ಬಾಂಜಾರು ಮಲೆ ಅಂತೇಳಿ, ಅಲ್ಲಿ 100% ಮತದಾನ ಆಗಿದೆ. ಅದಕ್ಕೋಸ್ಕರ ಅಲ್ಲಿ 100% ಮತದಾನ ಆಗಬೇಕಾದ್ರೆ ಅಲ್ಲಿಯ ಜನರು ಹೇಗೆ ಒಗ್ಗಟ್ಟಾಗಿ ಮತದಾನ ಮಾಡಿದರು ಮತ್ತು ಅಲ್ಲಿಯ ಜನರ ಪರಿಸ್ಥಿತಿ ಹೇಗಿದೆ, ಹಳ್ಳಿಯ ಜನರ ಜೀವನ ಹೇಗಿದೆ ಅನ್ನೋದು ಎಲ್ಲದನ್ನು ತೋರಿಸೋದಕ್ಕೋಸ್ಕರ ನಾವು ನನ್ನ ತಂಡದ ಜೊತೆ ಬಾಂಜಾರು ಮಲೆ ಕಡೆಗೆ ಹೋಗ್ತಾ ಇದ್ದೇನೆ. ನಿಮಗೆ ಪೂರ್ತಿ ಬಾಂಜಾರು ಮಲೆಯ ಚಿತ್ರಣವನ್ನು ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ರಸ್ತೆಯ ಮುಖಾಂತರ ಬಾಂಜಾರು ಮಲೆಗೆ ಹೋಗಬೇಕಾದ್ರೆ ಚಾರ್ಮಾಡಿ ಘಾಟಿಯ ರಸ್ತೆ ಹಿಂದಿಗಿಂತ ತುಂಬ ಚೆನ್ನಾಗಿದೆ. ಆದರೆ ಪ್ರಮುಖ ರಸ್ತೆಯಿಂದ ಒಳಗೋಗುವಂಥ ದಾರಿ ತುಂಬ ಕೆಟ್ಟದಾಗಿದೆ, ಕಡಿದಾಗಿರುವಂಥ ಕಾಡು ದಾರಿ ಅದು. ಅದಕ್ಕೋಸ್ಕರ 4 ವೀಲ್ ಜೀಪನ್ನು ಹಿಡ್ಕೊಂಡು ನಮ್ಮ ತಂಡದ ಜೊತೆ ನಾನು ಹೊರಟಿದ್ದೇನೆ. ನಮ್ಮ ಜೊತೆ ಪ್ರಸಾದ್ ಬೇಳಾಲ್ ಅವರಿದ್ದಾರೆ ಮತ್ತು ಸೀತಾರಾಮ್ ಬೇಳಾಲ್ ಅವರಿದ್ದಾರೆ, ನಮ್ಮ ಗುರುಗಳು. ಅದೇ ರೀತಿ ಕೊರಗಪ್ಪ ಗೌಡರಿದ್ದಾರೆ. ಬಾಲಚಂದ್ರಣ್ಣನೊಟ್ಟಿಗೆ ನಮ್ಮ ತಂಡ ಹೊರಡ್ತಾ ಇದೆ. ಘಾಟಿ ಅಂದರೆ ಬೇರೆ ಬೇರೆ ರೀತಿಯ ತಿರುವುಗಳು ಸಿಗ್ತದೆ. ನೀವು ಈ ರಸ್ತೆಯಲ್ಲಿ ತುಂಬ ಸಲ ಓಡಾಡಿರ್ಬೋದು. ಆ ರೀತಿಯ 8 ತಿರುವುಗಳನ್ನು ದಾಟಿ ಮುಂದಕ್ಕೆ ಹೋಗುವಾಗ ಒಂದು ಲೆವೆಲ್ ಆಗಿರುವಂಥ ಸಮತಟ್ಟಾಗಿರುವಂಥ ಜಾಗ ಸಿಗ್ತದೆ. ಬೆಳಿಗ್ಗೆ 7 ಗಂಟೆ ಆದ್ದರಿಂದಾಗಿ ಈಗನೂ ಮಂಜು ಮುಸುಕಿದೆ. 9ನೇ ತಿರುವಿನ ತಪ್ಪಲಿನಲ್ಲಿ ಬಲಗಡೆಗೆ ಒಂದು ರಸ್ತೆ ಹೋಗಿರುವಂಥದ್ದು. ಅಲ್ಲಿ ಮಣ್ಣು ರಸ್ತೆ, ಅದು ಕಾಡಿನ ರಸ್ತೆ. ಅಲ್ಲಿಂದ ನಾವು ಬಲಗಡೆಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿಂದ ಹೋಗುವಾಗ ದಟ್ಟ ಕಾಡದು, ಸುಮಾರು 100, 150, 200 ಅಡಿ ಎತ್ತರದ ಮರಗಳು. ಸೂರ್ಯನ ಬೆಳಕು ಕೂಡ ಹಗಲಿನ ಹೊತ್ತು ಭೂಮಿಗೆ ಬೀಳುವುದಿಲ್ಲ. ಆ ರೀತಿಯ ಕಾಡಿನೊಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು 4,000 ಎಕರೆ ಮಂಗಳೂರಿನ ಎನೆಪೋಯ ಆಸ್ಪತ್ರೆಯವರ ಒಂದು ಜಮೀನಿದೆ. ಆ ಜಮೀನಿಗೆ ಗೇಟ್ ಇದೆ. ಅವರ ಹತ್ರ ಪರ್ಮಿಷನ್ ತಗೊಂಡು ನಾವು ಒಳಗೆ ಹೋಗ್ಬೇಕು. ಯಾಕಂದರೆ ಅವ್ರದ್ದು ಖಾಸಗಿ ರಸ್ತೆ, ಸುಮಾರು 4 ಕಿಲೋಮೀಟರ್ ಖಾಸಗಿ ರಸ್ತೆಯಲ್ಲಿ ಮುಂದಕ್ಕೆ ಹೋಗ್ಬೇಕು ನಾವು. ಆ ಎನೆಪೋಯದ ಗೇಟ್ ಹತ್ರ ಬಂದಿದ್ದೇವೆ. ಮುಂದಕ್ಕೆ ಪ್ರಯಾಣವನ್ನು ಬಿಟ್ಟು ಚಾರ್ಮಾಡಿ ಘಾಟಿಯಲ್ಲಿ ಹೋಗಬೇಕಾದ್ರೆ ತುಂಬ ಜಲಪಾತಗಳೆಲ್ಲವೂ ಕೂಡ ಕಾಣ್ತದೆ. ಅದು ಈ ನೇತ್ರಾವತಿ ನದಿಯ ಉಪನದಿ ಇದು. ಅದಕ್ಕೆ ಬರುವಂಥ ಒಂದು ನೀರಿದು. ನೋಡಿ, ನಾವು ಬೇಸಿಗೆಯಲ್ಲಿ ನೀರಿಲ್ಲ ಅಂತೇಳಿ ಹಾಹಾಕಾರದಲ್ಲಿದ್ದೇವೆ. ಆದರೆ ಇಷ್ಟು ಮಳೆ ಬಂದಿಲ್ಲದಿದ್ರೂ ಕೂಡ ಇಷ್ಟು ಕಾಡಲ್ಲಿ ಒಳ್ಳೆ ಸಮೃದ್ಧವಾಗಿರುವಂಥ ನೀರು ಬಿಸಿಲ ನೀರಿಗಿಂತ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಇದು ನೋಡಿದರೆ. ಅಂದರೆ ಪ್ರಕೃತಿಗೆ ನಾವು ಏನಾದರೂ ಕೊಟ್ಟರೆ ಅದು ನಮಗೆ ರಿಟರ್ನ್ ಕೊಡ್ತದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಮಗೆ ಈ ನದಿ ಕಾಣ್ತದೆ. ನಾವು ಚಾರ್ಮಾಡಿಯ ರಸ್ತೆಯಲ್ಲಿ ನಾವು ಹೋಗಬೇಕಾದ್ರೆ ಪ್ರಕೃತಿಯನ್ನು ಗಲೀಜು ಮಾಡುವಂಥ, ನಮ್ಮ ವೇಸ್ಟ್ಗಳನ್ನು ಕಾಡಿಗೆ ಬಿಸಾಡುವಂಥದ್ದು, ಅದನ್ನು ನಾವು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಈ ಮುಖಾಂತರ ಕೇಳ್ತಾ ಇದ್ದೇನೆ. ಮತ್ತೆ ಬಾಂಜಾರು ಮಲೆ ಕಡೆಗೆ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತೇಳಿ
ಕರೀತಾರೆ. ಆದರೆ ಅಕ್ಷರಶಃ ಬಾಂಜಾರು ಮಲೆಯ ಈ ಬೂತಿನಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ನಿಮಗೆ ಇವತ್ತು ಕಾಣ್ತಾ ಇರ್ಬೋದು, ನಾವು ಗೃಹ ಪ್ರವೇಶಕ್ಕೆ ಅಥವಾ ಮದುವೆ ಜಾತ್ರೆ ಸಂದರ್ಭದಲ್ಲಿ ಈ ರೀತಿಯ ಅಲಂಕಾರಗಳನ್ನು ಮಾಡ್ತೇವೆ, ಈ ರೀತಿಯ ತೋರಣಗಳನ್ನು ಕಟ್ತೇವೆ ನಾವು. ಇಲ್ಲಿ ಬಾಳೆಯನ್ನು ಕಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಇಲ್ಲಿ ಬರುವ ಜನರಿಗೆ ನೆರಳಾಗಬೇಕು ಅಂತೇಳಿ ಚಪ್ಪರಗಳನ್ನು ಹಾಕಿದ್ದಾರೆ. ಒಂದು ಅದ್ಭುತ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಅಕ್ಷರಶಃ ಈ ಬೂತನ್ನು ಸಿದ್ಧ ಮಾಡಿದ್ದಾರೆ. ಈ ಬೂತಿನ ಜನರ ಹತ್ರ ಈ ಬೂತಲ್ಲಿ ಹೇಗೆ 100% ಮತದಾನ ಆಯಿತು ಮತ್ತು ಈ ಬೂತಿಗೆ ಮತ್ತು ನಮ್ಮ ತಾಲೂಕಲ್ಲಿರುವಂಥ ಆಡಳಿತ ಯಂತ್ರಕ್ಕೆ ಏನು ಸಂಬಂಧ ಇದೆ ಅನ್ನುವಂಥದ್ದನ್ನು ವಿವರಣೆ ಕೊಡ್ತಾ ಹೋಗ್ತೇನೆ. ಕೊನೆಯವರೆಗೂ ವಿಡಿಯೋನು 100% ವೋಟ್ ಆಗಿರುವಂಥ ಬೂತಿನಲ್ಲಿ ಆ ಗ್ರಾಮಸ್ಥರ ಜೊತೆ ನಾನು ಮಾತಾಡ್ತಿದ್ದೇನೆ. ನಾವಿದು ಬರ್ತೇವೆ ಅಂತ ಹೇಳಿದಾಗ ಅವರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಸೇರಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾತಾಡುವಂಥ ತುಳು ಭಾಷೆಯನ್ನು ಮಾತಾಡ್ತಾರೆ. ಅವರಿಗೆ ಅದು ಕಂಫರ್ಟ್ ಆಗುತ್ತೆ. ಅದಕ್ಕೋಸ್ಕರ ತುಳುವಲ್ಲೇ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾನೆ, ಅವರು ತುಳುವಲ್ಲೇ ಉತ್ತರವನ್ನು ಕೊಡ್ತಾರೆ. ಒಟ್ಟಾರೆ ಅದೊಂದು 100% ಓಟ ಹೊಡೆದಂಡ ಒರಿಯನ ಬೇಲೆ ಎತ್ತವು ಒಂಜಿ 10 ಮನಸ್ಸಲೇನು ಒಟ್ಟು ಮಲ್ತದ್ದು ಒಂಜಾದ ಒಂಜಿ ನಿರ್ಣಯ ಎತ್ತು ನಂಚಿತ್ನ ಬೇಲೆ ನಿಖಿಲ್ ಪ್ರತಿಯೊರ್ಲ ಒಟ್ಟಾದ ಈ ರೀತಿ 100% ಓಟ ಹೊಡೊಂದು ಈ ಸರ್ತಿ ದಯಾಗಿ ಯೋಚನೆ ಮಾಡ್ತಾರೆ. ಬೇಕಾಗಿ ದಾದಾದ ಪ್ಲಾನ್ ನಿಖಿಲ್ ಮಲ್ತಾರೆ. ಎಂಕ್ಲು ಈ 100% ಓಟ ಹೊಡಾಂಡ ಎಂಕ್ಲೊಂಜಿ ಜವಣೀರು ಪೂರ ಒಟ್ಟು ಸೇರಂದು ಒಂಜಿ ನಿಘಂಟು ಮಲ್ತಿತ್ತ ಒಂಜಿ ಓಟು ಬಹಿಷ್ಕಾರ ಮಲ್ಪುಗನ ಪಂಡ ಒಂಜಿ ಈ ಊರ್ದ ಮೂಲಭೂತ ಸೌಕರ್ಯ ವಂಚಿತರ ದಿಪ್ಪುನಕ್ಲೆ ಎಂಕ್ಲು ಅಂಚೊಂಜಿ ರಡ್ಡು ಕಡೆಟ್ಟು ಸಂಕ ಒಂಜಿ 2 ಕಿಲೋಮೀಟರ್ ರೋಡು ಐತ ಉದ್ದೇಶ ಪೂರವಾದ ಬಹಿಷ್ಕಾರ ಮಲ್ಪುಗ ಅಂದ ಎಂಕ್ಲು ಮಲ್ತಿತ್ತ. ಅಂಚ ಹಿಡ್ದು ಬುಕ್ಕ ನಮ್ಮ ಯುವ ಮೋರ್ಚಾ ಬುಕ್ಕ ಮಹಿಳಾ ಘಟಕದಕ್ಲು ಬರ್ತದೆ ಎಂಕ್ಲೆಗೊಂತೆ ಗೋಡಪ್ಪನ ಮಾಹಿತಿಲೇನು ಪುರ ಕೊರಿಯರು ಏನು ಪುರ ಬರ್ತಾರೆ ಮಹಿಳಾ ಘಟಕ ಯುವ ಮೋರ್ಚಾದ ಮಂಜುಳಾ ರಾವು ವಿದ್ಯಾ ಶ್ರೀನಿವಾಸ್ ಎಂಕ್ಲೆ ಅಂಚ ಅಕ್ಲೆ ಹಿಡ್ದು ಎಂಕ್ಲೆ ಮಾಹಿತಿ ಇದೆ ತಂದು ಅಂಚನೆ ಅವು ಸರಕಾರ ಗೊತ್ತಂಡ ಪತ್ರಿಕೆ ಎಲ್ಲ ಮೂಲಕ ಹಿಡ್ದು ಬುಕ್ ಹಾಕ್ಲು ಪೂರ ಬರ್ತದ ತಹಸೀಲ್ದಾರ್ನ ಅಂಚನೆ ಚುನಾವಣಾಧಿಕಾರಿನ ಹಾಕ್ಲು ಪೂರ ಬರ್ತದೆ ಎಂಕ್ಲೆಗೆ ಸಾಧಾರಣ ಮಾಹಿತಿಲೇನು ಪೂರ ಕೊರಿಯರು ಈ 100% ಓಟು ಮಲ್ತಾರಿಂದ ಅಂಡ ಅವು ಒಂಜಿ ರಾಜ್ಯೋಡೆ ಅತ್ತು ದೇಶೋಡೆ ಒಂಜಿ ಪುದಾರ ಹಾಪುಂಡು ಹಿಡ್ದು ಬುಕ್ಕು ನಿಕ್ಲೆಗ್ ಈ ಮೂಲಭೂತ ಸೌಕರ್ಯಗ್ ಅಂಚನೆ ಐಕ್ ಬೋಡಪ್ಪನ ವ್ಯವಸ್ಥೆಲೆಲ್ಲ ಪೂರ ಎಂಕ್ಲು ಮಲ್ತು ಕೊರ್ಪ ಅಂತ ಬಂದು ಒಂಜಿ ಭರವಸೆನ ಎಂಕ್ಲು ಕೊಡ್ತಾರೆ. ಆ ಭರವಸೆ ಮುಖಾಂತರ ಎಂಕ್ಲು ಮುಲ್ಪ ಮುರಣಿ ಈ 100%ಗೋಸ್ಕರ ಸಾಧಾರಣ ಇಲ್ಲಿ ಭೇಟಿ ಅಕ್ಲ ಎಂಕ್ಲು ನೋಟಿ ಇತ್ತೇರು ಬೊಕ್ಕ ಕೆಲವು ಮಂಡಿ ಆಡ್ದು ಒಂಜಿ 10-15 ಜನ ಪಿದ ಹಿಡಿತಾರೆ ಅಕ್ಲೇನು ಪೂರ ಒಟ್ಟು ಸೇರ್ಸ ಒಂದು ಎಂಕ್ಲಿ 100% ಓಟುನಿ ಎಂಕ್ಲು ಮಲ್ತ ಅಂಚ ಈ 100% ಓಟು ಮಲ್ತಿನ ಹಿಡ್ದವರ ನಾನ ದುಂಬುಗು ನಮ್ಮ ಶಾಸಕರಿಪ್ಪಡು ಅಂಚನೆ ಮಾತಾ ಇಲಾಖಾವಾರು ಸಿಬ್ಬಂದಿ ನಕ್ಲು ಪೂರ ಒಟ್ಟು ಸೇರೊಂದು ಎಂಕ್ಲ ಅಂಜಿ ಊರಿನಿ ಅಭಿವೃದ್ಧಿ ಮಲ್ತು ಕೊರ್ಪೆರಿನ ಭರವಸೆಲು ಉಂಡು ಎಂಕ್ಲಿಗೆ ನೆರಿಯ ಗ್ರಾಮ ಪಂಚಾಯತ್ ಅಕ್ಲೇಡಲು ಪೂರ ಮುರಣಿಲ ಕೆಲವು ಬತ್ತು ಮಾಹಿತಿಲೇನು ಪೂರ ಕೊರಿಯರು ನಾನು ಓಟು ಲೆಕ್ಕ ಅದು ಹಿಡ್ದು ಬುಕ್ಕ ಈ ಊರಿಗಾಪ್ನೆ ಅಕ್ಲೇನು ಪೂರಲ್ಲಿ 90 ನನರ ಸಭೆ ಮಲ್ಪುಗ ಒಂದು ಪೂರ ಪಂಡದು ಪಣ್ತೇರು ಹಿಡ್ದು ಬುಕ್ಕ ತೂಡು ನಾನು ದುಂಬುಗೆ ಎಂಚ ಹಾಕೊಂಡು ಈ ರೀತಿಯ ಒಂದು ಇಂಟೀರಿಯರ್ ಪ್ಲೇಸ್ ಕುಗ್ರಾಮಕ್ಕೆ ಬರಬೇಕಾದ್ರೆ ನಮಗೆ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಇಲ್ಲಿಗೂ ಕೂಡ ಸರ್ಕಾರಗಳು ಕನೆಕ್ಟ್ ಆಗಿದೆ, ತಾಲೂಕು ವ್ಯವಸ್ಥೆಗಳು ಇಲ್ಲಿ ಬಂದಿದೆ. ಈ ರೀತಿ ಈ ಗ್ರಾಮಕ್ಕೆ ಅಥವಾ ಈ ಬೂತ್ಗೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಇಲ್ಲಿಯ ಗ್ರಾಮಸ್ಥರ ಹತ್ರನೇ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡುವ. ಈ ಗ್ರಾಮಕ್ಕೆ ಏನೇನು ಸರ್ಕಾರದಿಂದ ಸೌಲಭ್ಯಗಳು ಸಿಕ್ಕಿದೆ ಅಂತೇಳಿ ಹೇಳ್ಬೋದಾ? ನನ್ನ ಹೆಸರು ಯೋಗೀಶ್ ಅಂತ. ನಮ್ಮ ಈ ಗ್ರಾಮಕ್ಕೆ ಬಾಂಜಾರು ಒಂದು ಊರಿಗೆ ಕೇಂದ್ರದಿಂದ ಬರುವ ಯೋಜನೆ ಅಂದರೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ವೃದ್ಧಾಪ್ಯ ವೇತನ ಮತ್ತು ಕಿಸಾನ್ ಮತ್ತು ಉಜ್ವಲ ಯೋಜನೆ ಗ್ಯಾಸ್ ಇದೆಲ್ಲ ಸಿಕ್ಕಿದೆ. ಉಜ್ವಲ ಗ್ಯಾಸ್ ಎಷ್ಟು ಜನರಿಗೆ ಸಿಕ್ಕಿರ್ಬೋದು? ಇಲ್ಲಿ ಎಲ್ಲರಿಗೆ ಸಿಕ್ಕಿದೆ. ಎಲ್ಲರಿಗೆ ಉಜ್ವಲ ಗ್ಯಾಸ್ ಸಿಕ್ಕಿದೆ. ಆಮೇಲೆ ರಸ್ತೆಗಳ ಬಗ್ಗೆ ಯಾವ ಅವಧಿಯಲ್ಲಿ ಮಾಡಿದ್ರು? ಅಭಿವೃದ್ಧಿ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ತಾಲೂಕ್ ಪಂಚಾಯತಿಯಿಂದ ಅಲ್ಲ ಸ್ವಲ್ಪ 1.5 ಕಿಲೋಮೀಟರ್ ರಸ್ತೆ ಆಗಿದೆ. ನಾವು ಬರುವಾಗ ಅಲ್ಲೊಂದು ಕಲ್ಲು ರಸ್ತೆ ಇತ್ತಲ್ಲ, ಅದು ಖಾಸಗಿ ಜಾಗ? ಹೌದು, ಖಾಸಗಿ ಜಾಗ, ಪರ್ಸನಲ್ ಜಾಗ ಅದು. ಹೌದೌದು. ಅದಕ್ಕೆ ನಾವು ಅವರ ಹತ್ರ ಈ ಖಾಸಗಿ ಅವರ ಹತ್ರ ಮಾತಾಡಿ ಮತ್ತೆ
ನಮ್ಮ ಶಾಸಕರನ್ನು ಕರ್ಕೊಂಡು ಹೋಗಿ ಎಲ್ಲ ಮಾತಾಡಿದ್ದೇವೆ. ಅವರು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಈ ಕಡೆಯಿಂದ ನೆರಿಯದಿಂದ ಪರ್ಪಳಾಗಿ ಈ ಕಡೆ ಒಂದು ರಸ್ತೆ ಉಂಟು, ಹತ್ತಿರ ಆಗ್ತದೆ. ಇಲ್ಲಿಂದ ನಮಗೆ ಪಂಚಾಯತಿಗೆ ಬಾಂಜಾರಿಂದ ಹೋಗುದಾದ್ರೆ ಒಂದು 35-40 ಕಿಲೋಮೀಟರ್ ಆಗ್ತದೆ ಸುತ್ತಾಗಿ, ಚಾರ್ಮಾಡಿಯಿಂದ ಹೋಗುದಾದ್ರೆ. ಈಗ ಇಲ್ಲಿಂದ ಹೋಗುದಾದ್ರೆ ಒಂದು 10 ಕಿಲೋಮೀಟರ್ ಅಲ್ಲಿ ಹೋಗ್ಬೋದು. ಅದಕ್ಕೆ ನಾವು ಶಾಸಕರಲ್ಲಿ ಎಲ್ಲ ಹೇಳಿದ್ದೇವೆ. ಸರ್ವೇನೂ ಆಗಿದೆ, ಅದಾಗಿ ಈಗ ಒಂದು 6-7 ವರ್ಷ ಆಯ್ತು. ಸರ್ವೆ ಎಲ್ಲ ಮಾಡಿಸಿದ್ದೇವೆ, ಮಾಡಿಕೊಡ್ತೇನೆ ಅಂತ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಬೇರೆ ಯಾವ್ದಾದ್ರು ರಸ್ತೆ ಇಲ್ಲಿಗೆ ಆಗಿದೆ ಶಾಸಕರ ನೇತೃತ್ವದಲ್ಲಿ? ಅದೇ 10 ಲಕ್ಷದೊಂದು ರಸ್ತೆ ಆಗಿದೆ ಇಲ್ಲಿಗೆ. ರಸ್ತೆ ಆಗಿದೆ, ಹೌದು. ಮತ್ತೆ ಶಾಸಕರಿಂದ ನಮ್ಮ ದೇವಸ್ಥಾನ ಉಂಟು, ಅದಕ್ಕೆ ಸ್ವಲ್ಪ ಸಹಾಯಧನ ಕೊಟ್ಟಿದ್ದಾರೆ. ಮತ್ತು ಅವರು ಒಂದು 10 ಲಕ್ಷ 20 ಲಕ್ಷ ಹೇಳಿದ್ದಾರೆ. 10 ಲಕ್ಷ ನಮಗೆ ಬಂದಿದೆ ಅಂತ. ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರಸ್ತೆಗೋಸ್ಕರ ಬೇರೆದಕ್ಕೋಸ್ಕರ ಹೌದು ಬಂದಿದೆ, ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಯತ್ನ, ಸತತ ಪ್ರಯತ್ನ. ಈ ರಾಜ್ಯದಲ್ಲಿ ಹೆಚ್ಚು ರಸ್ತೆಗಳಾಗ್ತಾ ಇರುವಂತ ತಾಲೂಕು ಅನ್ನೋದು ಬೆಳ್ತಂಗಡಿಯಲ್ಲಿ. ನಿಮ್ಮ ವಿಚಾರ ನಮ್ಮ ಶಾಸಕರಾಗಿರುವಂತ ಹರೀಶ್ ಪುಂಜ ಅವರಿಗೆ ಮುಟ್ತದೆ ಅಂತ ಈ ಮುಖಾಂತರ ಅನ್ಕೊಂಡಿದ್ದೇನೆ ನಾನು. ಮುಟ್ಟಬೇಕು ಅಂತ ನಾವು ಹೇಳ್ತಿದ್ದೇವೆ. ಮತ್ತು ಅದಕ್ಕೆ ಅವರು ಒಂದು ಸಲ ಮಾತು ಕೊಟ್ರೆ ಅದನ್ನು ನಾನು ನೋಡಿದ ಪ್ರಕಾರ ಸುಮಾರು ಒಂದು 81 ಗ್ರಾಮದಲ್ಲೂ ಕೂಡ ಅದನ್ನು ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ವರ್ಷದ ಹಿಂದೆ ನಮ್ಮದೇ ರಾಜ್ಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿಗಳಾಗ್ತಿತ್ತು. ಈ ಸಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಸರ್ಕಾರದಲ್ಲಿ ಕಾಮಗಾರಿಗಳಿಗೆ ವ್ಯವಸ್ಥೆಗಳಾಗ್ತಾ ಇಲ್ಲ. ಆದರೆ ಮುಂದಕ್ಕೆ ಅವರು ಆ ರೀತಿಯ ಒಂದು ನಿಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಅವರು ಶ್ರಮಿಸ್ತಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೇನೆ. ಮತ್ತು ಆ ರೀತಿಯ ಭರವಸೆಯಲ್ಲಿ ನೀವು ಕೂಡ ಇದ್ದೀರಿ ಅಂತ ಹೇಳ್ತಿದ್ದೇನೆ. ಧನ್ಯವಾದಗಳು ಸರ್. ಗ್ರಾಮದಲ್ಲಿ ಮತದಾನ ಹೆಚ್ಚಾಗಬೇಕಂತ ಹೇಳಿದರೆ ಮಹಿಳಾ ಜಾಗೃತಿ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಆ ರೀತಿ ನಮ್ಮ ಜೊತೆ ಈ ಗ್ರಾಮದ ತಾಯಂದಿರಿದ್ದಾರೆ. ಅವರು ಹೇಗೆ 100% ಮತದಾನಕ್ಕೆ ಕೆಲಸ ಮಾಡಿದರು ಅನ್ನೋದನ್ನು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಗೆ ಇಲ್ಲಿ ಮಹಿಳಾ ಶ್ರೀ ಶಕ್ತಿ ಸಂಘ ಒಂದಿದೆ, ಒಂದು 20 ಜನ ಮೆಂಬರ್ಗಳು ಅದರಲ್ಲಿ ನಾವಿದ್ದೇವೆ. ಹಾಗೆ ಇಲ್ಲಿಗೆ ಮೊನ್ನೆ ಮಾರ್ಚ್ 7 ತಾರೀಕಿಗೆ ಇಲ್ಲಿಂದ BJP ಮಹಿಳಾ ಮೋರ್ಚಾದಿಂದ ಬಂದು ನಮ್ಮಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ, ಹಾಗೆ ಮಕ್ಕಳಿಗೆಲ್ಲ ಬಹುಮಾನ, ಆಟದಲ್ಲಿ ಗೆದ್ದವರಿಗೆ ಬಹುಮಾನ, ಹಾಗೆ ಪ್ರತಿ ಮನೆಯಿಂದ ಎಲ್ಲರೂ ಬಂದವರಿಗೆ ಹಾಗೂ ಎಲ್ಲರಿಗೂ ಬಹುಮಾನಗಳನ್ನು ಕೊಟ್ಟು ಮತದಾನದ ಬಗ್ಗೆ ಅರಿವು ಮೂಡಿಸಿ, ಹಾಗೂ ಕೇಂದ್ರದಿಂದ ನಮಗೆ ಮಹಿಳೆಯರಿಗೆ ಸಿಕ್ಕಿದಂತಹ ಎಲ್ಲ ಸೌಲಭ್ಯಗಳ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಹಾಗೂ ಮತದಾನವನ್ನು ಮಾಡಲು ಪ್ರೇರೇಪಣೆಯನ್ನು ಮಾಡಿ ಎಲ್ಲರಿಗೂ ಒಂದು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಹೋದರು. ಇನ್ನು ನಮಗೆ ಮತದಾನ ಮಾಡಿದ್ದೇವೆ, ಇನ್ನು ನಮಗೆ ನೀವೆಲ್ಲ ಸೌಲಭ್ಯಗಳನ್ನು ಕೊಡ್ತೀರಿ ಅಂತ ಹೇಳುವ ಭರವಸೆಯಿಂದ ಇಲ್ಲಿ ಮೂಲಸೌಕರ್ಯ, ರೋಡು ಮತ್ತು ಒಂದು ನೆಟ್ವರ್ಕ್, ಇದು 2 ಮೂಲ ಸೌಕರ್ಯಗಳು ನಮಗೆ ಆದಷ್ಟು ಬೇಗ. ಮೊಬೈಲ್ ನೆಟ್ವರ್ಕ್ ಸಿಗುದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇರಬೇಕಾದ್ರೆ ಎಲ್ಲ ಮಕ್ಕಳು ಇಲ್ಲಿಗೆ ಮಕ್ಕಳೆಲ್ಲ ಎಷ್ಟು ದೂರಕ್ಕೆ ಹೋಗ್ಬೇಕು ಶಾಲೆಗೆ? ಮಕ್ಕಳೆಲ್ಲ ಶಾಲೆಗೆ ಇಲ್ಲಿಂದ ಕಕ್ಕಿಂಜೆ ಚಾರ್ಮಾಡಿ ಎಷ್ಟು ಕಿಲೋಮೀಟರ್? 25 ಕಿಲೋಮೀಟರ್ ಆಗುತ್ತಾ? 25 ಕಿಲೋಮೀಟರ್ ಜಾಸ್ತಿ, 30 ಕಿಲೋಮೀಟರ್ ಜಾಸ್ತಿ ಆಗ್ತದೆ. 30 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಮನೆಗೆ ಬಿಟ್ರೆ ಸಂಜೆ 6-6:30. ರೋಡಲ್ಲಿ ಮರ ಎಲ್ಲ ಬಿದ್ರೆ 7 ಗಂಟೆ ರಾತ್ರಿ ಆಗ್ತದೆ. ಮಕ್ಕಳಿಗೆ ಓದ್ಲಿಕ್ಕೆ ಟೈಮ್ ಎಲ್ಲ ಸಿಗುದಿಲ್ಲ. ಜೋರ್ ಮಳೆ ಬರ್ತದೆ ಅಲ್ಲ, ಎಲ್ಲ ಕಡೆ ಬ್ಲಾಕ್ ಆಗಿದೆ. ಆ ಟೈಮಲ್ಲಿ ಹೇಗಿರ್ತದೆ ಇಲ್ಲಿ ಪರಿಸ್ಥಿತಿ? ಆ ಟೈಮಲ್ಲಿ ಮಕ್ಕಳನ್ನ ಮನೆಯಲ್ಲೇ ಕೂರಿಸ್ಕೊಳ್ಳೋದು. ಹೌದಾ? ಶಾಲೆಗೆ ಆಲ್ರೆಡಿ ರಜೆ ಕೊಟ್ಟಿರ್ತಾರೆ, ಕೊಡದಿದ್ರು ನಾವೇ ಮನೆಯಲ್ಲೇ ಕೂರಿಸ್ಕೊಳ್ಳೋದು. ಅಂದ್ರೆ ರೋಡ್ ಎಲ್ಲ ಕರೆಕ್ಟ್ ಆಗಿಲ್ಲ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನಾದ್ರು ವ್ಯವಸ್ಥೆಗಳಿದೆ? ಹೋಗ್ಲಿಕ್ಕೆ ಬರ್ಲಿಕ್ಕೆ ಇಲ್ಲಿ ಜೀಪ್ ವ್ಯವಸ್ಥೆ ಇದೆ, ನಮ್ಮಲ್ಲಿ ಇದೆ. ಅದಕ್ಕೆ ದುಡ್ಡು ಎಲ್ಲ ಎಷ್ಟು? ದುಡ್ಡು ತಿಂಗಳಿಗೆ 2,000 ರೂಪಾಯಿ ಕೊಡ್ಬೇಕು. 2,000 ರೂಪಾಯಿ ವರ್ಷಕ್ಕೆ 25,000, 20,000 ಆಗ್ತದೆ. ನೋಡಿ, ಈ ರೀತಿಯ ಒಂದು ತಾಯಂದ್ರು ನಮ್ಮ ಜೊತೆ ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ರು. ಧನ್ಯವಾದಗಳು. ನೀವು ಹೇಳಿದ ಭರವಸೆಗಳು ಸರ್ಕಾರಕ್ಕೆ ಮುಟ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿ ಒಂದು ಮತದಾನಕ್ಕೆ ಎಷ್ಟು ಕೆಲಸ ಆಗಬೇಕು ಅನ್ನುವಂಥದ್ದನ್ನು ನಮ್ಮ ಗ್ರಾಮಸ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಬೂತ್ ನಂಬರ್ ನೆನಪಿಟ್ಕೊಳ್ಬೇಕು ನೀವೆಲ್ಲರೂ ಕೂಡ, 086. ಅದೇ ರೀತಿ ಸಮುದಾಯ ಭವನ, ಬಾಂಜಾರು, ಆಮೇಲೆ ನೆರಿಯ ಗ್ರಾಮ ಅಂತೇಳಿ. ಇದು ನಮಗೆಲ್ಲರಿಗೂ ಕೂಡ ಲೋಕಕ್ಕೆ ಮಾದರಿಯಾಗಿರುವಂಥ ಬೂತು ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಚಾರ ನಿಮಗೆ ತಿಳಿಸ್ತಿದ್ದೀವಿ. ಇನ್ನೊಂದು ವಿಶೇಷತೆ ಇದೆ ಗ್ರಾಮದ್ದು. ಆ ಗ್ರಾಮದ ವಿಶೇಷತೆಯನ್ನು ತೋರಿಸ್ತೇನೆ ನಾನು. DC ಕಟ್ಟೆ ಅನ್ನುವಂಥ ಒಂದು ಜಾಗ ಇದೆ. ಇಲ್ಲಿಯ ಪ್ರಮುಖ ಆಗಿರುವಂಥ ಜಂಕ್ಷನ್ ಅದು. ಆ ಜಾಗವನ್ನು ನಿಮಗೆ ತೋರಿಸ್ತೇನೆ. ಅದಕ್ಕೆ DC ಕಟ್ಟೆ ಅಂತ ಹೆಸರು ಹೇಗೆ ಬಂತು ಅನ್ನೋದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ. ಈ ಗ್ರಾಮದ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಈ ಊರಿನ ಜನರದ್ದು ಸಂಕಲ್ಪ ಅತ್ಯಂತ ಮುಖ್ಯ ಆಗಿರುವಂಥದ್ದು. ಆ ರೀತಿ ಇಲ್ಲಿಯ ಆಡಳಿತ ಯಂತ್ರ, ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬರಬೇಕು, DC ಅವರು ಇಲ್ಲಿಗೆ ಬರಬೇಕು ಅಂತೇಳಿ ಇಲ್ಲಿ ಜನರದ್ದು 10 ವರ್ಷಗಳ ಕನಸು. ನೋಡಿ, ಇಲ್ಲಿ DC ಕಟ್ಟೆಯ ಪಕ್ಕದಲ್ಲಿದ್ದಾನೆ ನಮ್ಮ ಸ್ಥಳೀಯರಾಗಿರುವಂಥ
ಶಶಿಧರ್ ಅವರಿದ್ದಾರೆ. ಶಶಿಧರ್ ನಮಸ್ತೆ. ನಮಸ್ತೆ. ಇದೊಂದು ನಿಮ್ಮೂರಿನ ವಿಶೇಷ ಆಗಿರುವಂಥ ಒಂದು ಜಂಕ್ಷನ್ ಇದು DC ಕಟ್ಟೆ ಅಂತೇಳಿ. ಇದು ಎಷ್ಟು ವರ್ಷದಿಂದ ಇದನ್ನು ಕಟ್ಟಿರುವಂಥದ್ದು? ಇದು ಕಟ್ಟಿರೋದು ಯಾವ ಉದ್ದೇಶಕ್ಕೋಸ್ಕರ? ಇದು 1976 ಭೂ ಸುಧಾರಣೆ ನಂತರ ಎಲ್ಲ DC ಬರ್ತಾರೆ ಅಂತ ಹೇಳಿದ್ದು ನಾವು ನಮ್ಮ ಹಿರಿಯ ಪೂರ್ವಜರು ಇಲ್ಲಿ ಬರ್ತಾರೆ ಅಂತೇಳಿ ಇಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿದ್ದೆ, ವೇದಿಕೆ ಥರ ಮಾಡಿದ್ದೆ. ಆ ನಂತರ ಅದೇನಾಯ್ತು ಅಂದರೆ ಅವ್ರು ಬಂದಿಲ್ಲ. ಆ ನಂತರ 2015ರಲ್ಲಿ ನಮ್ಮ AB ಇಬ್ರಾಹಿಂ ಅವರು ಬರ್ತಾರೆ, DC ಅವರು ಬರ್ತಾರೆ. ಈ ಕಟ್ಟೆಯನ್ನು ಕಟ್ಟಿ 40 ವರ್ಷ ಆದಮೇಲೆ ಅವ್ರು ಬರ್ತಾರೆ. ಅವ್ರು ಬಂದ ನಂತರ ಒಂದು ಸಸಿಕಾಲ್ ಸೆಂಥಿಲ್ ಅವರು ಕೂಡ ಬಂದರು. ಜನರನ್ನು ಇಲ್ಲಿ ಸೇರಿಸಿ ಮಾತಾಡ್ತಾರೆ ಅಲ್ವಾ? ನೋಡಿ ಸ್ನೇಹಿತರೆ, ಇಲ್ಲಿ 40 ವರ್ಷ ಒಂದು ತಪಸ್ಸು ಈ ಊರಿನ ಜನರದ್ದು. ಜಿಲ್ಲಾಧಿಕಾರಿ ಇಲ್ಲಿಗೆ ಬರಬೇಕು ಅಂತೇಳಿ, ಅದು ಇಬ್ಬರು ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಒಂದು ಇಬ್ರಾಹಿಂ ಅಂತೇಳಿ, ಇನ್ನೊಂದು ಸೆಂಥಿಲ್ ಅಂತೇಳಿ. ಈ ಲೋಕಸಭಾ ಚುನಾವಣೆಗೂ ಮತ್ತು ಅದಕ್ಕೊಂದು ಸಂಬಂಧ ಇದೆ. ಸೆಂಥಿಲ್ ಈ ಬಾರಿ ತಿರುವಳ್ಳೂರ್ ಲೋಕಸಭಾ ಕ್ಷೇತ್ರ ತಮಿಳುನಾಡಿಂದ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದಾರೆ. ಅವರು ಕೂಡ ಈ ಗ್ರಾಮಕ್ಕೆ ಬಂದಿದ್ದರು. ಇಬ್ರಾಹಿಂ ಅವರು ಈ ಗ್ರಾಮಕ್ಕೆ ಬಂದಿದ್ದರು. ಈ ರೀತಿ ಒಟ್ಟು ಆಡಳಿತ ವ್ಯವಸ್ಥೆಯನ್ನು ಈ ಗ್ರಾಮದ ಒಂದು ಕಡೆಗೆ ಗಮನ ಕೊಡುವಂಥ ಪ್ರಯತ್ನ ಆಯಿತು. DC ಬಂದ ತಕ್ಷಣ ಏನೋ ಕೆಲಸ ಆಗ್ತಂತಲ್ಲ, ಆದರೆ ಇಡೀ ಸರ್ಕಾರ ಒಂದು ಸಲ ಈ ಕಡೆಗೆ ಕಣ್ಣನ್ನು ಹಾಯಿಸ್ತದೆ. ಆ ಸಂದರ್ಭದಲ್ಲಿ ಮೂಲ ಸೌಕರ್ಯಗಳಿಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಕೆಲಸಗಳು ನಡೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲೆಲ್ಲ ಕೂತಿರ್ತಾರೆ ಸಂಜೆ ಆಗುವಾಗ. ನಿಮಗೆ ಹರಟೆ ಹೊಡಿಲಿಕ್ಕೆ ಒಂದು ಜಾಗ ಅಲ್ಲ, ಅರಳಿಕಟ್ಟೆ ರೀತಿಯಲ್ಲಿ, ಅರಳಿಕಟ್ಟೆ ಕಟ್ಟದ ರೀತಿಯಲ್ಲಿ ಇರ್ತದೆ, ಹಳ್ಳಿಕಟ್ಟೆ ಅನ್ನೋವಂಥದ್ದು. ಇಲ್ಲೆಲ್ಲ ಕೂತಿರ್ತಾರೆ. ಈ ರೀತಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲೀಗ ವಿದ್ಯುತ್ ಬಂದಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ವಿದ್ಯುತ್ ಕಂಬ. ಎಷ್ಟು ವರ್ಷ ಆಯಿತು ಬಂದು? ಎಷ್ಟು ವರ್ಷ ಅಂದರೆ 4 ವರ್ಷ ಆಯಿತು. 4 ವರ್ಷದ ಮೇಲೆ ಕಂಬ ಬಂದಿದೆ. ಆದರೆ ಇದಕ್ಕಿಂತ ಮೊದಲು ಕೂಡ ಇಲ್ಲಿ ಮನೆಗಳಲ್ಲಿ ವಿದ್ಯುತ್ ಇತ್ತು, ಕರೆಂಟ್ನ ಉತ್ಪಾದನೆ ಆಗಿತ್ತು. ಆ ರೀತಿಯ ಒಂದು ಪವರ್ ಪ್ರಾಜೆಕ್ಟ್ನ ಇಲ್ಲಿಯ ಊರಿನ ಜನರೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಒಟ್ಟು ಸೇರಿಕೊಂಡು ಅದನ್ನು ಮಾಡಿದರು ಸುಮಾರು ಒಂದು 20 ವರ್ಷಗಳ ಹಿಂದೆ. ಆ ಪವರ್ ಪ್ರಾಜೆಕ್ಟ್ನ ನಿಮಗೆ ತೋರಿಸ್ತೇನೆ. ಅದನ್ನು ನೀವೆಲ್ಲರೂ ಕೂಡ ನೋಡ್ಬೋದು. ಕಾಡಿಂದ ಬರುವಂಥ ನ್ಯಾಚುರಲ್ ಆಗಿರುವಂಥ ನೀರಲ್ಲಿ ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಆ ಪವರ್ ಪ್ರಾಜೆಕ್ಟ್ನ ಕಡೆಗೆ ಹೋಗೋಣ. ಇಂಥ ಕುಗ್ರಾಮಕ್ಕೆ ಇವತ್ತು ವಿದ್ಯುತ್ ಬಂದಿದೆ. ಆದರೆ ಒಂದು 20 ವರ್ಷಗಳ ಹಿಂದೆ ಇಲ್ಲಿ ವಿದ್ಯುತ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಊರಿನ ಜನರೆಲ್ಲ ಸೇರಿ ಶ್ರಮದಾನ ಮಾಡಿ ಅವರೇ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಮೇಲ್ಗಡೆ ಪೈಪ್ಗಳು ಬಂದಿದೆ. ಎಲ್ಲೋ ಗುಡ್ಡದ ತುದಿಯಲ್ಲಿ ನದಿಗೆ ಅಡ್ಡಲಾಗಿ ಸಣ್ಣ ಕಿಂಡಿ ಅಣೆಕಟ್ಟನ್ನು ಕಟ್ಟಿ ಅದರ ನೀರಿನ ಮುಖಾಂತರ ಆ ನೀರು ನೇರವಾಗಿ ಬಂದು ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುವಂಥದ್ದು. ಇಲ್ಲಿ ತೋರಿಸ್ತೇನೆ. ಇದರ ಕೆಳಗಡೆ ಚಕ್ರಗಳಿಗೆ ನೀರು ಬೀಳುವಂಥದ್ದು. ಇದು 10 ವರ್ಷ ಇಲ್ಲದೆ ನಾನು ಬಂದಾಗ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾಯಿತ್ತು. ಇವತ್ತು ಶಿಥಿಲಾವಸ್ಥೆ ತಲುಪಿದೆ. ಯಾಕಂದರೆ ಅವರಿಗೆಲ್ಲರಿಗೂ ಕೂಡ ವಿದ್ಯುತ್ ವ್ಯವಸ್ಥೆ ಹೀಗಾಗಿದೆ. ಇಲ್ಲಿ ವಿದ್ಯುತ್ ಆಗಿ ಸುಮಾರು 40 ಮನೆಗಳಿಗೆ ಈ ಮೀಟರ್ ಬೋರ್ಡ್ನ ಮುಖಾಂತರನೇ ವಿದ್ಯುತ್ ಹೋಗ್ತಾಯಿತ್ತು ಅನ್ನುವಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿರ್ಬೋದು. ಇದನ್ನು ಈ ಜನರೊಟ್ಟಿಗೆ ಸೇರಿಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರಭಾಕರ್ ಬಂಗೇರವರು ಮಾನ್ಯ ಶಾಸಕರಾಗಿದ್ದರು. ತುಂಬ ಸಲ ಇಲ್ಲಿ ಬಂದು ಇಲ್ಲಿ ಜನರೊಟ್ಟಿಗೆ ಬೆರೆದು ಜನರೊಟ್ಟಿಗೆ ಉಳಿದೇ ಇದ್ದರು. ಅದೇ ರೀತಿ ಕಾಗೋಡು ತಿಮ್ಮಪ್ಪನವರು, ಅವರೆಲ್ಲರ ಸಹಕಾರ, ರಾಜ್ಯ ಸರ್ಕಾರ, ಬಂಜಾರ ಮಲೆ ಜಲ ವಿದ್ಯುತ್ ಯೋಜನೆ ಅನುಷ್ಠಾನ ಸಮಿತಿ, ಇದರೆಲ್ಲದ ಮುಖಾಂತರ ಇಲ್ಲಿಗೆ ಆ ಸಂದರ್ಭದಲ್ಲಿ ಇಲ್ಲಿಯ ಜನರಿಗೆ ಬೆಳಕು ಸಿಕ್ಕಿತ್ತು. ಇಲ್ಲಿಯ ಜನರು ವಿದ್ಯುತ್ತನ್ನು ನೋಡಿದರು. ಇವತ್ತು ಇದೆಲ್ಲವೂ ಕೂಡ ಇತಿಹಾಸ ಆಗಿ ನಮಗೆಲ್ಲರಿಗೂ ಕೂಡ ಕಾಣ್ತದೆ. ಒಂದು ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ನಮ್ಮ ಕಾರ್ಯಕರ್ತರ ಶ್ರಮ ಇರ್ತದೆ. ಅದು ಎಲ್ಲಿಯೂ ಕೂಡ ಕಾಣೋದಿಲ್ಲ. ಆಫ್ ಕ್ಯಾಮರಾದಲ್ಲಿ ಹೇಗೆ ಎಷ್ಟು ಹಿಂದ್ಗಡೆ ಕೆಲಸ ಮಾಡೋದು ಇಲ್ಲೋ ಅದೇ ರೀತಿಯಲ್ಲಿ ಎಲೆಮೆರೆ ಕಾಯಿ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತ ನಿಮಗೆ ಪರಿಚಯ ಮಾಡಿಕೊಡ್ತಾನೆ. ಶ್ರೀ ಕೊರಗಪ್ಪ ಗೌಡರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು, ಅದೇ ರೀತಿ ಸೀತಾರಾಮ್ ಬೆಳಾಲ್ ಅವರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ BJPಯ ಪ್ರಧಾನ ಕಾರ್ಯದರ್ಶಿ ಮತ್ತು ಬೆಳ್ತಂಗಡಿ ತಾಲೂಕಿನ ಪ್ರತಿ ಗ್ರಾಮಗಳು ಗೊತ್ತು. ಇನ್ನೊಬ್ಬರು ಪ್ರಸಾದ್ ಬೆಳಾಲ್ ಅಂತಿದ್ದಾರೆ, ಧರ್ಮ ಜಾಗರಣದ ಜಿಲ್ಲಾ ಸಂಯೋಜಕರು. ಸೀತಾರಾಮ್ ರಾಯ್, ಈ ರೀತಿಯ ಒಂದು ಪ್ರಯತ್ನಗಳು ಬೆಳ್ತಂಗಡಿ ತಾಲೂಕಿನ ತುಂಬ ರಿಮೋಟ್ ಏರಿಯಾಗಳಲ್ಲಿ ನಡೆದಿದೆ. ನಿರಂತರವಾಗಿ ನೀವು ಕೆಲಸ ಮಾಡ್ತಿದ್ದೀರಿ. ನಿಮಗೆ ಒಟ್ಟಾರೆ ಈ ರೀತಿಯ ಒಂದು 100% ರಿಸಲ್ಟ್ ಬಂದಾಗ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ತಿಳಿಸಿ. ಒಟ್ಟು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇಂಥ ಪ್ರದೇಶಗಳು, ಇದು ನೆರಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಂಜಾರ ಅನ್ನುವಂಥ ಪ್ರದೇಶ. ಇಲ್ಲಿ ಕೂಡ 100% ಮತದಾನ ಆಗಬೇಕಾದ್ರೆ ತುಂಬ ಕಾರ್ಯಕರ್ತರ ಮತ್ತು ಸರ್ಕಾರಿ ಇಲಾಖಾ ಅಧಿಕಾರಿಗಳ ಪ್ರಯತ್ನ ಕೂಡ ಇದೆ. ಹಾಗೆ ಈ ಕ್ಷೇತ್ರದ ಶಾಸಕರ ಪ್ರಯತ್ನ ಕೂಡ ವಿಶೇಷವಾಗಿದೆ. ಅಂದರೆ ಒಂದು ಕಡೆಯಿಂದ ಜನರ ಒಟ್ಟಿಗೆ ಬಂದು ಜನರ ಒಟ್ಟಿಗೆ ಬೆರೆತು ಅವರಿಗೆ
ಮತದಾನದ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳು ನಿರಂತರವಾಗಿ ಇರ್ಬೋದು, ಅಥವಾ ಅವರಿಗೆ ಸಹಜವಾಗಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅನ್ನುವಂಥ ವಿಚಾರಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದನ್ನು ಇರ್ಬೋದು. ಇನ್ನೊಂದಷ್ಟು ಕೆಲಸ ಕಾರ್ಯಗಳು ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಕೂಡ ಅವರನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ತರುವಂಥ ಪ್ರಯತ್ನಗಳಿರ್ಬೋದು. ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತ ಸಂಕಲ್ಪ ಯೋಜನೆ ಅಂದರೆ ಈ ದೇಶದ ಪ್ರತಿ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ವಾಸ ಮಾಡುವಂಥ ಜನರಿಗೆ ಅದು ತಲುಪಬೇಕು. ಆತ್ಮನಿರ್ಭರ ಭಾರತದ ಯೋಜನೆಯ ಅಡಿಯಲ್ಲಿ ಕೂಡ ಈ ಕೆಲಸಗಳು ಅಂದರೆ ಸ್ವತಂತ್ರವಾಗಿ ಅವರು ಬದುಕಬೇಕನ್ನೋ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಮುಂದಕ್ಕೆ ವಿಕಸಿತ ಭಾರತ ಯೋಜನೆ ಅಂದರೆ ಇಂಥದ್ದೇ ಕಲ್ಪನೆ. ಅಲ್ಲಲ್ಲಿ ಮೂಲೆಯಲ್ಲಿದ್ದಂಥ ಜನರು ದೇಶದ ಎದುರುಗಡೆಗೆ ಸಮಾಜಮುಖಿಯಾಗಿ ಬರಬೇಕನ್ನುವಂಥ ಕಲ್ಪನೆಯಲ್ಲಿ ಕೆಲಸ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ಉಲ್ಲೇಖ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಕಾರ್ಯಕರ್ತರು, ಹಾಗೆ ಇಂಥ ಪ್ರದೇಶಗಳು ಇನ್ನೂ ಕೂಡ ಬೆಳ್ತಂಗಡಿ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಭಾಗ ಇದೆ. ನಾರಾವಿಯ ಕುತ್ತಲೂರು ಗ್ರಾಮದ ಆಲಂಬದಲ್ಲಿ ಕೂಡ ಸುಮಾರು ಒಂದು 25 ಮನೆಗಳು ವಾಸ ಮಾಡುವಂಥ ಇವತ್ತು ಕುಟುಂಬದವರಿದ್ದಾರೆ. ಹಾಗೆ ನಾವುರದ ಮೇಲ್ಗಡೆ ಮಲೆ ಅನ್ನುವಂಥ ಆ ಪ್ರದೇಶದಲ್ಲಿದ್ದಾರೆ. ಶಿರ್ಲಾಲ್ನ ಭಾಗದಲ್ಲಿ ಮೇಲ್ಗಡೆ ಪ್ರದೇಶದಲ್ಲಿದ್ದಾರೆ. ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಇಂಥ ಬುಡಕಟ್ಟು ಸಮುದಾಯದವರು ವಾಸ ಮಾಡುವಂಥ ಸ್ಥಳಗಳಿದೆ. ಅಲ್ಲಿ ಕೂಡ ವಿಶೇಷವಾಗಿ ಆ ಭಾಗದಲ್ಲಿ ನಾವುರದಲ್ಲಿ ವಿದ್ಯುತ್ತಿನ ವ್ಯವಸ್ಥೆಗಳಾಗಿದೆ. ಇನ್ನು ಕುತ್ತಲೂರಿನ ಭಾಗದಲ್ಲಿ ರಸ್ತೆಯ ಸಂಪರ್ಕಗಳು, ಇಂಥ ಕೆಲಸ ಕಾರ್ಯಗಳು ಆಗಿದೆ. ಈ ಭಾಗದಲ್ಲಿ ಕೂಡ ಶಾಸಕರ ಇದರಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಇನ್ನೂ ಒಂದಷ್ಟು ಆಗಲಿಕ್ಕಿದೆ. ಅದನ್ನು ಮುಂದಿನ ಹಂತದಲ್ಲಿ ಮಾಡುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು. ಇನ್ನು ಒಟ್ಟು ಜಿಲ್ಲೆಯ ವಿಚಾರವನ್ನು ಹೇಳೋದಾದರೆ ಸುಳ್ಯ ತಾಲೂಕಿನಲ್ಲಿ ಕೂಡ ಬೇರೆ ತುಂಬ ಒಳಗಿನ ಪ್ರದೇಶದಲ್ಲಿ ಕೂಡ ಗುಡ್ಡಗಾಡು ಜನರಲ್ಲಿ ಭಾಗದಲ್ಲಿ ವಾಸ ಮಾಡುವಂಥ ಜನರಿದ್ದಾರೆ. ಹಾಗೆ ಪುತ್ತೂರಿನಲ್ಲಿ ಇದ್ದಾರೆ, ಮೂಡಬಿದ್ರೆಯಲ್ಲಿದ್ದಾರೆ, ಬಂಟ್ವಾಳ, ಹೀಗೆ ಇಂಥ ಒಂದು ಗ್ರಾಮೀಣ ಭಾಗದ ಪ್ರದೇಶದಲ್ಲಿರುವಂಥ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಉಡುಪಿ ಭಾಗದಲ್ಲೂ ಇದ್ದಾರೆ, ಕಾರ್ಕಳ ಭಾಗದಲ್ಲೂ ಇದ್ದಾರೆ. ಒಟ್ಟು ಈ ನೆಲೆಯಲ್ಲಿ ಇಂಥದ್ದೊಂದು ಜನರು ವಾಸ ಮಾಡುವಂಥ ಸ್ಥಳದಲ್ಲಿ ಅಭಿವೃದ್ಧಿಯ ಪರ್ವ ಮುಂದಿನ ಹಂತದಲ್ಲಿ ಏನು ನರೇಂದ್ರ ಮೋದಿಜಿಯವರ ಕಲ್ಪನೆ ವಿಕಸಿತ ಭಾರತ ಇದೆಯಾ, ಅದು ಮುಂದಿನ ಹಂತದಲ್ಲಿ 2047ರ ಗುರಿಯನ್ನು ಇಟ್ಟುಕೊಂಡು ಅವರು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ಮುಂದಿನ ಹಂತದಲ್ಲಿ ಆಗ್ತದೆ ಅನ್ನುವಂಥ ಎಲ್ಲರ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ರೀತಿಯ ಒಂದು ವಿಶೇಷವಾಗಿರುವಂಥ ವಿಡಿಯೋವನ್ನು ನೀವೆಲ್ಲರೂ ಕೂಡ ನೋಡಿದಿರಿ. 100% ಮತದಾನ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಅದರದ್ದು ದೊಡ್ಡದಾಗಿರುವಂಥ ಒಂದು ಪ್ರಯತ್ನ ಇದೆ. ಎಲ್ಲರ ಕಾಂಬಿನೇಷನ್ ಸಕ್ಸಸ್ ಆದಾಗ ಒಂದು ಬೂತಲ್ಲಿ 100% ಮತದಾನ ಆಗುತ್ತೆ. ಮತದಾನ ಮಾಡಬೇಕು ಅಂತ ಯೋಚನೆ ಮಾಡುವವರು ಕೂಡ ಇಲ್ಲಿ ಪಕ್ಷವನ್ನು ಮೀರಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ಪಕ್ಷದ ಮತದಾರರಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಪಕ್ಷವನ್ನು ಮೀರಿ ಯೋಚನೆ ಮಾಡಿ ಎಲ್ಲರೂ ಮತದಾನ ಮಾಡಿಸಬೇಕು ಅನ್ನುವಂಥದ್ದೇ ದೊಡ್ಡ ವಿಚಾರ. ಆ ರೀತಿಯ ಒಂದು ಉದಾಹರಣೆಯಾಗಿ ಈ ಬಾಂಜಾರು ಮಲೆಯ ಬೂತು ನಮಗೆಲ್ಲರಿಗೂ ಕೂಡ ಸಿಗ್ತದೆ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಸುಮಾರು 81 ಗ್ರಾಮದಲ್ಲಿ 241 ಬೂತ್ಗಳು ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ವಿಶೇಷವಾಗಿರುವಂಥ ಬೂತ್ಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ನಮ್ಮ ಮತದಾರರು, ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮಾಡಿದರು. ಈ ರೀತಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು 4 ಟರ್ಮಿಂದ ನಾನು ಕೂಡ ಒಂದು 2 ತಿಂಗಳು ದೇಶಕ್ಕೋಸ್ಕರ ಲೋಕಸಭಾ ಚುನಾವಣೆಗೋಸ್ಕರ ಕೆಲಸ ಮಾಡ್ತಿದ್ದೆ. ಒಂದು ಪ್ರಮುಖವಾಗಿರುವಂಥ ಒಂದು ಸಾಧನೆ ಆಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಈ ರೀತಿಯ ಪ್ರಯತ್ನವನ್ನು ನಮ್ಮ ಬೂತ್ಗಳಲ್ಲೂ ಮಾಡುವ, ನಮಗೆ ಮಾದರಿಯಾಗಲಿ ಈ ಕಾಡಿನ ಒಂದು ಬೂತ್ 100% ಆಗುವಂಥದ್ದು. ಆ ರೀತಿ ಮುಂದಕ್ಕೆ ಬರುವಂಥ ಕರ್ನಾಟಕದ 2ನೇ ಹಂತದ ಚುನಾವಣೆಯಲ್ಲೂ ಕೂಡ ಈ ರೀತಿಯ ಘಟನೆಗಳು, ಈ ರೀತಿಯ ಮತದಾನ ನಡೀಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದ ಹೇಳ್ತಾ ನಮಸ್ಕಾರಗಳು.